ಯುವ ನಿಧಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವು. ಇವತ್ತಿನ ಒಂದು ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಯ ಹಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆದರೆ ಬಂದಿದೆ. ಸೊ ಬನ್ನಿ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ನೋಡಿ, ಈಗ ಯುವ ನಿಧಿ ಯೋಜನೆಗೂ ಸಹ ಬಯೋಮೆಟ್ರಿಕನ್ನು ನೀಡಬೇಕಾ ಅಂತ ಹೇಳಿ ಹಲವಾರು ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಆದರೆ ಇರತಕ್ಕಂಥದ್ದು. ಯಾಕೆ ಈ ಒಂದು ಪ್ರಶ್ನೆ ಬರೋದಕ್ಕೆ ಕಾರಣ ಏನು ಅಂತಂದರೆ, ಈ ಹಿಂದೆನೇ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆಗೆ ಈ ಒಂದು ಹೊಸ ರೂಲ್ಸನ್ನು ಜಾರಿಗೆ ಮಾಡಲಾಗಿದೆ. ಸೊ ಗೃಹಲಕ್ಷ್ಮಿಯರು ಏನು ಮಾಡಬೇಕಂತಂದರೆ, ಇನ್ನು ಮುಂದೆ ಹಣ ಪಡ್ಕೋಬೇಕಂತಂದರೆ ಅವರು ಬಯೋಮೆಟ್ರಿಕ್ ಅಂತಂದರೆ ತಂಬನ್ನು ನೀಡಬೇಕಾಗಿರತ್ತೆ. ಆವಾಗ ಮಾತ್ರನೇ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನು ಜಮಾ ಆಗ್ತಕ್ಕಂಥದ್ದು. ಸೊ ಇದೇ ರೂಲ್ಸ್ ಏನಾದರೂ ಯುವ ನಿಧಿಗೂ ಬರುತ್ತಾ? ಓಕೆನಾ? ಸೊ ಯುವ ನಿಧಿ ಯೋಜನೆಯ ಹಣವನ್ನು ಪಡ್ಕೋಬೇಕಂತಂದರೆ ನೀವು ಸಹ ಬಯೋಮೆಟ್ರಿಕನ್ನು ನೀಡಿ ಹಣವನ್ನು ಪಡ್ಕೋಬೇಕಾ? ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾಗಿದೆ ಅಂತಂದರೆ ಪರಿಷ್ಕರಣೆ ಆಗ್ತಿದೆ ಅಲ್ಲಿ. ಓಕೆನಾ? ಅಲ್ಲಿ ಪರಿಷ್ಕರಣೆಯ ಮೂಲಕ ಯಾರ್ಯಾರು ಎಲಿಜಿಬಲ್ ಇಲ್ವೋ ಅವರನ್ನೆಲ್ಲ ಹೊರ ತೆಗೆಯಲಾಗ್ತದೆ. ಓಕೆನಾ? ಯುವ ನಿಧಿಯಲ್ಲೂ ಆ ಪರಿಷ್ಕರಣೆ ಬರ್ತಕ್ಕಂಥ ಸಾಧ್ಯತೆಗಳು ಸಹ ಇರ್ತಕ್ಕಂಥದ್ದು. ಸೊ ಯಾಕೆಂತಂದರೆ ಹಲವಾರು ವಿದ್ಯಾರ್ಥಿಗಳು ಕಾಲೇಜ್ಗೂ ಹೋಗ್ಕೊಂಡು ಸಹ ಯಾರಾದರೂ ಹಣವನ್ನು ಪಡ್ಕೊಳ್ತಾ ಇದ್ದರೆ ಯುವ ನಿಧಿ ಯೋಜನೆಯ ಹಣವನ್ನು, ಅಥವಾ ಎಲ್ಲಾದರೂ ವರ್ಕ್ ಮಾಡ್ತಾ ಇದ್ದು ಯುವ ನಿಧಿ ಯೋಜನೆಯ ಹಣವನ್ನು ಪಡಿತಿದ್ರೆ ಸೊ ಪರಿಷ್ಕರಣೆಯಲ್ಲಿ ಏನಾಗುತ್ತೆ ಅಂತಂದರೆ ಸೊ ಅವರನ್ನೆಲ್ಲ ರದ್ದು ಮಾಡಲಾಗುತ್ತೆ ಅವರಿಗೆ ಯುವ ನಿಧಿ ಯೋಜನೆಯ ಹಣವನ್ನು. ಸೊ ಹಾಗಾಗಿ ಇನ್ ಕೇಸ್ ಯುವ ನಿಧಿ ಯೋಜನೆಯಲ್ಲೂ ಸಹ ಈ ಒಂದು ಬಯೋಮೆಟ್ರಿಕ್ ರೂಲ್ಸನ್ನು ಅಳವಡಿಕೆ ಮಾಡಿದ್ರೆ ಸೊ ಇದರಲ್ಲೂ ಸಹ ಹಲವಾರು ಅಂತಂದರೆ ಆಧಾರ್ ಕಾರ್ಡ್ ಮೂಲಕ ನೀವು ಎಲ್ಲಾದರೂ ಕೆಲಸಕ್ಕೆ ಅಥವಾ ಕಾಲೇಜಸ್ಗಳಲ್ಲಿ ಅಲ್ಲಿ ಮಾಹಿತಿ ಇರುತ್ತೆ. ಸೊ ಆ ಕಾರಣದಿಂದಾಗಿ ಯುವ ನಿಧಿ ಯೋಜನೆಯಲ್ಲೂ ಸಹ ಈ ರೀತಿ ಅನರ್ಹರನ್ನು ಸಹ ತೆಗೆದು ಹಾಕ್ತಕ್ಕಂಥ ಸಾಧ್ಯತೆಗಳಿವೆ ಅಂತ ಹೇಳಿದೀಗ ಮಾಹಿತಿ ಆದರೆ ಬರ್ತಿದ್ದಾವೆ. ಓಕೆನಾ? ಇನ್ ಕೇಸ್ ಯುವ ನಿಧಿಯಲ್ಲೂ ಸಹ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ರೆ ಸೊ ನೀವು ಸಹ ಕರ್ನಾಟಕ 1 ಆ್ಯಂಡ್ ಬ್ಯಾಂಗ್ಳೂರ್ 1ನಲ್ಲಿ ನೀವೇನು ಮಾಡ್ಬೋದಾಗಿರುತ್ತೆ ಅಂದರೆ ಬಯೋಮೆಟ್ರಿಕನ್ನು ನೀಡಿ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು, ಈ ರೀತಿ ಪ್ರೋಸೆಸ್ಗಳಾದರೆ ಇರ್ತಕ್ಕಂಥದ್ದು. ಓಕೆನಾ? ಸೊ ಸದ್ಯಕ್ಕೆ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಇಷ್ಟು ಇನ್ಫಾರ್ಮೇಷನ್ ಆದರೆ ಇದೆ. ಸೊ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಹಣದ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಾಹಿತಿ ಬರಬೇಕಾಗಿದೆ. ಸೊ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.